ಹೇಳಪ್ಪ ನಾರಾಯಣ ಸ್ವಾಮಿ, ಏನ್ ಸಮಾಚಾರ? ಬಂದಿದ್ರು, ನಿನ್ನೆ ಬಂದಿದ್ರು. ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾವ್ದಾವ್ದು ಕಿತ್ತೋಗಿ ಸ್ಟೋರಿ ಎಲ್ಲ ಕೊಡ್ತಾ ಇರ್ತಾರೆ. ಯಾವ್ದು ಇಷ್ಟ ಆಗ್ತಾ ಇಲ್ಲಪ್ಪ. ಬೇರೆ ಯಾವ ಫಿಲಮ್ ಮಾಡಿರ್ತಾರೆ ಅದನ್ನೇ ಕಾಪಿ ಮಾಡ್ಕೊಂಡ್ ತಂದು ಕೊಡ್ತಾ ಇರ್ತಾರೆ. ಹೌದಲ್ಲ, ಜನ ಚೇಂಜ್ ಕೇಳ್ತಾರೆ. ವೆರೈಟಿ ಏನಾದ್ರು ಫಿಲಮ್ ಬಂದ್ರೆ ಮಾಡೋಣ. ನೋಡ್ತಾ ಇದ್ದೀನಿ, ಬೆಳಗ್ಗಿಂದ 100 ಜನ ಬಂದ್ರು. ಶಾರ್ಟ್ ಫಿಲಮ್ ತಗೋತೀವಿ, ನೋಡಿ ಸರ್ ಅಂತ ಹೇಳ್ತಾರೆ. ಏನ್ ನೋಡ್ತಾರೆ, ಯಾವ್ದು ಒಂದು ಚೆನ್ನಾಗಿಲ್ಲ. ಎಲ್ಲ ಯಾವ್ದು ಒಂದು ಚೆನ್ನಾಗಿಲ್ಲ. ನೋಡ್ತಾ ಇದ್ದೀನಿ, ಬೆಳಗ್ಗಿಂದ ನೋಡಿದ್ದೆ. ಒಂದ್ 10-12 ಜನ ಬಂದೋದ್ರು. ಯಾವ್ದು ಸರಿಯಾಗಿ ನನಗೆ ಇಷ್ಟ ಆಗಿಲ್ಲ. ನೋಡೋದು ಮತ್ತೆ ಯಾರು ಬರ್ತಾರ, ಹೊಸ ಯಾವ್ದಾರ ಬಂದ್ರೆ ಸ್ಟೋರಿ ಹೇಳೋಣ. ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಸಮಾಚಾರ ಹೌದಾ? ಯಾರು ಬರ್ತಾ ಇದ್ದಾರೆ? ಒಂದು ನಿಮಿಷ, ಆಮೇಲೆ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಪ್ಪ. ಏನ್ ತಂದಿದ್ಯಾ? ನೀನ್ ಏನಾದ್ರು ಪೆಂಡ್ರೈವ್ ತಂದಿದ್ಯಾ? ಕೊಡು ನೋಡೋಣ. ಸರ್, ನನ್ನ ಕಡೆ ಒಂದು ಡಿಫ್ರೆಂಟ್ ಸ್ಟೋರಿ ಇರ್ತಾರ, ಅದು ತಗೊಳ್ಳಿ ಸರ್. ಪೆಂಡ್ರೈವ್ ಕೊಡ್ತೀನಿ ನೋಡಿ ಸರ್. ಕೊಡು. ಹಲೋ ಶಿವ, ಈ ಪಾರ್ವತಿಗೆ ತಕ್ಕ ಪತಿ ಅಂದ್ರ ನೀನ ನೋಡು. ಶಿವ, ನೀನೇನ್ ಜಾಸ್ತಿ ಯೋಚನೆ ಮಾಡ್ಬೇಡ. ಮಾವ, ಮಗು, ನಾನು ಎಲ್ಲರೂ ಆರಾಮದೀವಿ. ನೀ ಆರಾಮಿದ್ರ ನಾವು ಆರಾಮಿದ್ದಂಗ. ಶಿವ, ಐ ಲವ್ ಯು. ಹಾ ಸರ್, ಸಿನಿಮಾ ಹೇಗಿದೆ ಸರ್? ಓಕೆನಾ? ಚೆನ್ನಾಗಿದೆ ಅಲ್ವಾ ಸರ್ ಸಿನಿಮಾ? ಸೂಪರ್ ಆಗೈತಿ. ಥ್ಯಾಂಕ್ ಯು ಸರ್. ಸ್ಟೋರಿ ಏನ್ರಿ ಅದು? ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ತರ ಸ್ಟೋರಿ ಕೊಡ್ತಾ ಇದ್ರಿ. ತಲೆ ಕೆಟ್ಟ ಹೋಗ್ಬಿಡತ್ತೆ. ಹೊಸ ಸ್ಟೋರಿಗಳು ಯಾವ ಇಲ್ವಾ? ಹೊಸ ಸ್ಟೋರಿ ಬರೋವರೆಗೂ ಈ ತರ ಸ್ಟೋರಿ ತರಕ್ ಹೋಗ್ಬೇಡ್ರಿ. ತಂದ್ರು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ವೆರೈಟಿ ಸ್ಟೋರಿ ತಗೊಂಡ್ಬೇಡ್ರಿ. ನೋಡ್ತೀನಿ, ನೋಡ್ಕೊಂಡು ಅದನ್ನ ಏನಾದ್ರು ಸೆಲೆಕ್ಷನ್ ಮಾಡಿದ್ರೆ ಮಾಡ್ತೀನಿ. ಸ್ಟೋರಿ ಅಂತೆ ಸ್ಟೋರಿ. ಹೋಗ, ಪೆಂಡ್ರೈವ್ ನೋಡ. ನನಗಾದಂಥ ಅವಮಾನ ಸಣ್ಣದಲ್ಲ. ನಾನು ಗೆದ್ದೇ ಗೆಲ್ತೀನಿ. ಎಸ್. ಹಲೋ. ರವಿ, ನನಗೆ ಭಯ ಆಗ್ತಿದೆ. ಇದೆಲ್ಲ ನನ್ನಿಂದ ಸಾಧ್ಯನಾ? ಸುಮ್ಮನೆ ನಾ ಹೇಳ್ದಂಗೆ ಕೇಳು, ನಾನಿದ್ದೀನಿ. ಓಕೆನಾ? ಆದ್ರೂ ಕಣೋ. ಏನೂ ಆಗಲ್ಲ, ನಾನಿದ್ದೀನಿ. ಓಕೆ. ನಮ್ಮ ಹುಡುಗಗೂ ಇಷ್ಟು ಹೆಲ್ಪ್ ಮಾಡ್ತಿದ್ರೆ ಹೆಂಗೆ? ಭಾಳ ಓವರಾಯ್ತು. ಸರಿ. ಹಲೋ ರೀ, ಎಲ್ಲಿ ಬರ್ತಿರಿದ್ರ ಅಡ್ರೆಸ್? ಹಲೋ, ರೆಡಿಯಾಗಿ ಇಲ್ಲ? ನನ್ನ ಮಾತು ಕೇಳು, ಏನಾಗಲ್ಲ. ಯಾರ ಬಂದರು? ಸರಿ, ಆಯಿತು. ನಮಸ್ತೆ. ರವಿ ಸರ್
ಎಸ್ ಹೌದು ನಾನೇ, ಬನ್ನಿ ಒಳಗೆ ಬನ್ನಿ. ಕೂತ್ಕೊಳ್ಳಿ, ಚಾ ತರ್ತೀನಿ. ಪಕ್ಕ ಮನೆ ಖಾಲಿ ಇದೆ ಅಂತ ಕೇಳ್ಬಿಟ್ಟು ನಂದೇ ಮನೆ ಖಾಲಿ ಇದೆ, ನಂದೇ ನಂಬರ್ ಅದು. ಸರಿ, ನೀವು ಸ್ಟೇಟಾಗಿ ಹೋಗಿ, ಅಲ್ಲೇ ಪಕ್ಕ ಒಂದು ಮನೆ ಐತಿ. ಮನೆ ಭಾಳ ಸಿಂಪಲ್ ಐತಿ. ಓಕೆ ಸರ್. ನಡೆಯುತ್ತಲ್ಲ, ಬಾಡಿಗೆ ಭಾಳ ಕಡಿಮೆ ಐತಿ. ಸ್ವಲ್ಪ ಚಾ ಕುಡಿದು ಹೋಗ್ತಿದ್ರಲ್ಲ, ಗೊತ್ತಲ್ಲ. ಸ್ಟೇಟಾಗಿ ಹೋಗ್ರಿ, ರೈಟ್ ಟರ್ನ್ ಆಗ್ರಿ, ನೋಡ್ಕೊಂಡ್ ಬರ್ತೀನಿ ಸರ್. ಆಯ್ತು, ಸರಿ ಸರಿ, ಹೋಗಿ ಬನ್ನಿ. ಈ ಡೋರ್ ಹೆಂಗ್ ಲಾಕಾತು? ಕದ ತೆಗಿರೋ, ಕದ ತೆಗಿರೋ, ಕದ ತೆಗಿರೋ. ಯಪ್ಪ, ಯಾರಾದ್ರಿ? ಸರ್, ಆ ಫೋಟೋದಲ್ಲಿರೋರು ನಿಮ್ಮಪ್ಪ ನಿಮ್ಮವ್ವ ಅನ್ಸುತ್ತೆ. ಈಗ ಎಲ್ಲದರ್ ಸರ್? ಕಾಶಿ ಯಾತ್ರೆಗೆ ಹೋಗಿ ಸುಮಾರು 3 ದಿನ ಆಯ್ತು. ಇದೇ ಫೋನ್ ಮಾಡಿದ್ರು. ಹಾಗಾದ್ರೆ ಅವನು ಸುಳ್ಳು ಹೇಳಿದ್ದ ಇರ್ಬೋದು. ಅಲ್ಲಿರೋ ಫೋಟೋ ನಿಮ್ಮದೇ ಅಲ್ವಾ? ಇದ್ರಾಗೆ ಜನನ ಮರನ ನನಗೇನೋ ಅರ್ಥನ ಆಗ್ತಾ ಇಲ್ಲ ಸರ್. ಇದು ನನ್ನ ಅಣ್ಣ ಬದ್ರಿ ಅಂತ. ಹೌದಾ ಸರ್? ತೀರ್ಕೊಂಡು ಸುಮಾರು ವರ್ಷ ಆಯಿತು. ಓ, ಹೋಗ್ಲಿ, ಸಾರಿ ನಿಮ್ಮ ಮೂಡ್ ಅಪ್ಸೆಟ್ ಮಾಡೋದಕ್ಕೆ. ಪರವಾಗಿಲ್ಲ ಸರ್, ಮನೆ ಬೀಗ ಕೊಟ್ಟಿದ್ರೆ ನೋಡ್ಕೊಂಡ್ ಬರ್ತಿದ್ದೆ ಸರ್. ಹಾಂ, ಹೌದಲ್ಲ, ತಗೊಳ್ಳಿ.
ಪ್ರೇಮಗಳಲ್ಲಿ ಅಲ್ಲೋ ನಮ್ಮ ಪ್ರೀತಿಗೆ ಅಡ್ಡ ನಿಂತಿರೋ ನಮ್ಮ ಅಪ್ಪ ನಮ್ಮವನ್ನ ಅಡ್ಡ ಕಸಿಸಿ ಅವರೇ ಕತ್ತರಿಸ್ಬಿಡ್ತೀವಿ. ಆಗಲ್ಲ ನೀ ಮಾತಾಡಿದಲ್ಲ ಅವ ನಮ್ಮ ತಮ್ಮ ಇಂಥದಕ್ಕೆ ಸಪೋರ್ಟ್ ಕೊಡ್ತಾನ. ಇವತ್ತ ನಿನ್ನ ಬಲಿ. ಅಲ್ಲೇ ನಮ್ಮ 3 ಮಂದಿ ಫೋನ್ 1 ತಾಸು ಬೇಕಂತೇಳಿ ತೊಗೊಂಡಾನ. ಈಗ 3 ತಾಸು ಆದ್ರೂ ಬರವಲ್ಲ. ಹೆಂಡತಿ ಬಿಟ್ಟಿರ್ತೀವಿ ಹೊರತು ಫೋನ್ ಬಿಟ್ಟಿರೋದಾಗಲ್ಲ ನಮಗೆ. ಬರ್ಲಿ ಹೊಡೆದಾರ ಕಸ್ಕೊಂಬರ ಬರ್ರಿ ಬರ್ರಿ. ಇದು ಈ ಕಥೆಗೆ ನಾನು ಮಾಡಿದ ಒಂದು ಪ್ರಯತ್ನ. ರಿಯಲ್ ಕಥೆ. ಈ ಕಥೆನ ಡೈರೆಕ್ಟರ್ ಮೆಚ್ಕೊತಾರೆ ಅನ್ನೋ ನಂಬಿಕೆ, ಭರವಸೆ ನನ್ನ ಆತ್ಮಸಾಕ್ಷಿಗೆ ಒತ್ತಿ ಹೇಳ್ತಿದೆ. ಈ ಕಥೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ನನಗೆ ತುಂಬಾ ಇದೆ. ಎಸ್, ಗೆಲ್ಲುತ್ತೆ. ಸೂಪರ್, ಒಳ್ಳೆ ಫಿಲ್ಮ್, ಒಳ್ಳೆ ಸ್ಟೋರಿ. ಇದೇ ತರ ಫಿಲ್ಮ್ ಬೇಕಾಗಿತ್ತು ನಮಗೆ. ಸೂಪರ್ ಆಗಿದೆ. ಎಲ್ಲಿಟ್ಟಿದ್ರಿ ಈ ತರ ಸ್ಟೋರಿ ಇಲ್ಲಿವರೆಗೆ ನೀವು? ಗುಡ್ ಗುಡ್ ಗುಡ್. ಒಳ್ಳೆ ಭವಿಷ್ಯ ಇದೆ ಬಿಡ್ರಿ ನಿಮಗೆ. ಒಳ್ಳೇದು. ಇಂಥ ಮೂವಿನೇ ಬೇಕಾಗಿತ್ತು ನಮಗೆ. ಒಳ್ಳೆ ಸ್ಟೋರಿ ಕಂಡ್ರಿ. ಚೆನ್ನಾಗಿತ್ತು. ಸಕ್ಸಸ್ ಆಗುತ್ತೆ ತಗೊಳ್ಳಿ. ಸೂಪರ್ ಆಗಿದೆ. ಗುಡ್ 100%. ಥ್ಯಾಂಕ್ ಯು ಸರ್. ಎಸ್, ಒಳ್ಳೆ ಪ್ರಯತ್ನ. ಹೆಂಗ್ ಮಾಡಿದ್ರಿ ನೀವು ಇದನ್ನ? ಸರ್ 3 ಮೊಬೈಲ್ಗಳನ್ನು ನಮ್ಮ ದೋಸ್ತರ ಕಡೆ ತಗೊಂಡೆ. ಸೊ ಇದರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಭಾಳ ಹೆಲ್ಪ್ ಮಾಡ್ಯಾಳ. ಅವಳು ಇಲ್ಲದೆ ಇದ್ರೆ ಈ ಕಥೆ ಮಾಡಕ್ಕೆ ಹಾಕಿದ್ದಿಲ್ಲ ನನಗೆ. ಬಿಫೋರ್ ನಾ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ಟೈಮಿಗೆ ಒಬ್ಬ ವ್ಯಕ್ತಿ ಮನೆಗೆ ಬಾಡಿಗೆ ಬಂದ. ಸೊ ಅದೊಂದು ಒಳ್ಳೆ ಪ್ರಯತ್ನ ನಾನು ಯೂಸ್ ಮಾಡಿಕೊಂಡೆ. ಆ ಎಲ್ಲ ರಿಯಾಲಿಟಿ ಶೋ ಮುಗಿದ ಮೇಲೆ ಆ 3 ಮೊಬೈಲ್ಗಳನ್ನು ತಗೊಂಡು ಬಂದು ಆ ವಿಡಿಯೋಗಳನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ನಿಮಗೆ ಕೊಟ್ಟೆ ಸರ್. ಈ ಥರ ಸ್ಟ್ರಗಲ್ ಮಾಡಬೇಕಾದ್ರೆ ಒಂದು ರೀತಿಯಾಗಿ ನೀವು ಕಾರಣ. ಯಾಕಂದರೆ ನೀವು ಮೊನ್ನೆ ಬೈದೇ ಇದ್ದರೆ ಇಂಥ ಒಳ್ಳೆಯ ಪ್ರಯತ್ನ ಮಾಡ್ತಿದ್ದಿಲ್ಲ. ಸೊ ಮೊದಲು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.